ನೀವು ಇಲ್ಲಿ ಗಮನಿಸಬಹುದು. ಇನ್ನು ವೋಟ್ ಚೋರಿ ಅಭಿಯಾನದ ಹಿನ್ನೆಲೆಯಲ್ಲಿ ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಎಐಸಿಸಿ ವತಿಯಿಂದ ಗಣ್ಯರಿಗೆ ದೆಹಲಿಯಲ್ಲಿ ಔತಣಕೂಟನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಔತಣಕೂಟದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಇರ್ತಾರೆ. ಇದೇ ವೇಳೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ನಡೆಸಿದ್ರ ಡಿಕೆ ಶಿವಕುಮಾರ್ ಅವರು ಅನ್ನುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ನೋಡಿ, ಔತಣಕೂಟದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆ, ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಕೆಲ ಹೊತ್ತು ಮೂವರು ನಾಯಕರೊಟ್ಟಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ಹೈಕಮಾಂಡ್ ಮುಂದಿನ ನಡೆ. ಇನ್ನು ಇವತ್ತು ನಡೆದಂತ ವೋಟ್ ಚೋರಿ ಅಭಿಯಾನ ಏನಿದೆ, ಬೃಹತ್ ಪ್ರತಿಭಟನೆ ಏನಿದೆ, ಆ ಪ್ರತಿಭಟನೆ ವಿಚಾರವಾಗಿ, ವೋಟ್ ಚೋರಿ ಅಭಿಯಾನದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರಂತೆ. ವೋಟ್ ಚೋರಿ ಆರೋಪವನ್ನ ಮಾಡಿ ಇವತ್ತು ಅಭಿಯಾನವನ್ನ ಕೂಡ ಶುರು ಮಾಡಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ಅಭಿನಂದಿಸಿದ್ದಾರೆ. ಭೋಜನ ಕೂಟದ ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 5 ನಿಮಿಷ ವರಿಷ್ಠರ ಕುಶಲೋಪರಿಯನ್ನ ಕೂಡ ವಿಚಾರಿಸ್ತಾರಂತೆ ಡಿಸಿಎಂ ಅವರು. ದೊಡ್ಡ ಮಟ್ಟದ ಹೋರಾಟ ಸರ್ ಅಂತ ಡಿಕೆ ಶಿವಕುಮಾರ್ ಅವರು ಗುಣಗಾನವನ್ನ ಮಾಡಿದ್ದಾರೆ. ಅಂದ್ರೆ ಅವರ ಮನಸ್ಸನ್ನ ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಇವತ್ತು ಅಂದುಕೊಂಡಿದ್ದನ್ನ ಡಿಕೆ ಶಿವಕುಮಾರ್ ಅವರು ಸಾಧಿಸಿದ್ರ? ಆ ಒಂದು ಭೇಟಿ ಸಂದರ್ಭದಲ್ಲಿ ಸಿಎಂ ಮಾಡಿ ಅಂತೇಳಿ ಏನಾದರೂ ರಿಕ್ವೆಸ್ಟ್ ಮಾಡಿದ್ರ? ಏನೆಲ್ಲ ಆಗಿರ್ಬೋದು? ಖಂಡಿತ ನಾಗೇಂದ್ರ ಬಾಬು, ನೀವು ಹೇಳ್ತಾ ಇರೋ ಮಾತು ನಿಜ ಇದೆ. ಡಿಕೆ ಶಿವಕುಮಾರ್ ಅವರು ಕಳೆದ 2-3 ತಿಂಗಳಿಂದ ಈ ಪ್ರಯತ್ನವನ್ನ ನಡೆಸಿದ್ರೆ ಅದ್ರ ಜಯ ಸಿಕ್ಕಿರಲಿಲ್ಲ. ಒಂದೇ ಒಂದು ಮೂಮೆಂಟ್ ಅಲ್ಲಿ ಅವ್ರಿಗೆ ಹೈಕಮಾಂಡ್ ನಾಯಕರು ಎಲ್ಲರೂ ಒಂದೇ ಟೇಬಲ್ ಅಲ್ಲಿ, ಯಾರೆಲ್ಲ ಈ ಕುರ್ಚಿ ಗದ್ದುಗೆಯನ್ನ ನಿರ್ಧಾರ ಮಾಡ್ತಾರಲ್ಲ, ಎಲ್ಲರೂ ಒಂದೇ ಟೇಬಲ್ ಇದ್ರು. ರಾಹುಲ್ ಗಾಂಧಿ ಇದ್ರು, ಸೋನಿಯಾ ಗಾಂಧಿ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ರು, ಪ್ರಿಯಾಂಕಾ ಗಾಂಧಿ ಇದ್ರು. ಇವರೇ ಈ ಸಿಎಂ ಸ್ಥಾನವನ್ನು ನಿರ್ಧಾರ ಮಾಡಬೇಕಾದಂತವ್ರು. ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಡಿಕೆ ಶಿವಕುಮಾರ್ ಅವರು ಮುಂಚಿತವಾಗಿ ದೆಹಲಿ ಪ್ರಯಾಣ ಬೆಳೆಸಿದ್ದು ಇದೇ ಉದ್ದೇಶದಿಂದ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ಅವಕಾಶ ಸಿಕ್ಕರೆ ನನ್ನ ಮನದಾಳದ ಮಾತುಗಳನ್ನ ಹೇಳ್ಕೋಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ. ಸಿದ್ದರಾಮಯ್ಯ ಅವರು ಮಿಸ್ ಮಾಡ್ಕೊಂಡ್ರು ಈ ಮೂಮೆಂಟ್ ಅನ್ನ. ಯಾಕಂದ್ರೆ ಅವರು ತಡವಾಗಿ ಹೋದ್ರು ಹೋರಾಟಕ್ಕೆ ಮತ್ತು ಕಚೇರಿಗೆ. ಅದೇ 2 ಗಂಟೆಗೆ ಭೋಜನ ಒಕ್ಕೂಟದ ವೇಳೆ ಸಹಜವಾಗಿ ಎಲ್ಲರೂ ಸಿಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಹಜವಾದಂತಹ ಕುಶಲೋಪರಿಯನ್ನು ವಿಚಾರಿಸ ಮಾಡಿದ್ರು. ಅದರಲ್ಲಿ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇಂಥ ದೊಡ್ಡ ಮಟ್ಟದ ಹೋರಾಟಕ್ಕೆ ಜಯ ಸಿಗುತ್ತೆ, ನೀವು ಇಂಥ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಎತ್ತಿದಿರಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಬಲ ತುಂಬುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರಿಗೆ ಅಡ್ಡಗಾಲಾಗಿರ್ತಕ್ಕಂಥದ್ದೇ ರಾಹುಲ್ ಗಾಂಧಿ ಅವರು. ಅವ್ರು ಎಸ್ ಅಂದ್ರೆ ನಾಳೆನೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಆದ್ರೆ ಆ ಎಸ್ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಹೇಳ್ತಿಲ್ಲ ಮತ್ತು ಅದನ್ನ ಬಹಿರಂಗ ಪಡಿಸಿ ಅದನ್ನ ಒಂದಷ್ಟು ಸೂಚನೆ ಕೊಟ್ಟರೆ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ತಮ್ಮ ಪರವಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಆ ಒಂದು ಸಣ್ಣ ಮೂಮೆಂಟ್ ದೊಡ್ಡ ಮಟ್ಟದ ಲಾಭವನ್ನ ಡಿಕೆ ಶಿವಕುಮಾರ್ ಅವರಿಗೆ ತಂದು ಕೊಡುವಂತ ಪ್ರಯತ್ನಗಳು ಆಗಿದೆ ಅನ್ನೋದು ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಒಂದ್ ಕಡೆ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಪರವಾಗಿ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರೇ ಅಡ್ಡಗಾಲಾಗಿರ್ತಕ್ಕಂಥದ್ದು ಮತ್ತು ಇದೇ ವಿಶ್ವಾಸ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಗದ್ದುಗೆ ಬಿಟ್ಕೊಡಕ್ಕೆ ಎಸ್ ಅಂತ ಹೇಳಲ್ಲ ಅನ್ನುವಂಥದ್ದು. ಹೀಗಾಗಿ ಈ ಸಣ್ಣ ಅವಕಾಶವನ್ನು ಬಳಸಿಕೊಂಡಂತ ಡಿಕೆ ಶಿವಕುಮಾರ್ ಅವರು ಅವರಿಗೆ ಒಂದು ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು, ಸಣ್ಣ ಕಾನ್ವರ್ಸೇಷನ್ ಆಗಿರ್ತಕ್ಕಂಥದ್ದು, 5 ನಿಮಿಷಗಳ ಕಾಲ ಅವರು ಒಟ್ಟಿಗೆ ನಿಂತ್ಕೊಂಡಿದ್ದು, ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಡಿಕೆ ಶಿವಕುಮಾರ್ ಪರವಾಗಿ ಮಾಡಿಕೊಡುತ್ತೆ. ಮತ್ತು ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೇಡಿಕೆಯನ್ನೆಲ್ಲ ಏನು ಇಟ್ಟಿದಾರಲ್ಲ ಈಗಾಗಲೇ ಹೈಕಮಾಂಡ್ ಮುಂದೆ, ಅದು ಮುಂದಿನ ಹಂತದ ಚರ್ಚೆಯಲ್ಲಿ ಬಂದಾಗ ಕೂಡ ಈ ತರಹದ ಇವರ ನಡೆ, ಇವರ ನುಡಿ, ಇವರ ಲಾಯಲಿಟಿ, ಇವರ ಪಕ್ಷಕ್ಕೆ ಸಂಬಂಧಿಸಿದಂತಹ ಕಮಿಟ್ಮೆಂಟ್ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ನಿರ್ಧಾರ ಇವರ ಪರವಾಗಿ ಆದ್ರೂ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಬಿಂಬಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದು ಮುಂದಿನ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಗೆ ಬಂದಾಗ ಮತ್ತು ಒಂದು ನಿರ್ಧಾರ ಮಾಡಬೇಕಂತ ಬಂದಾಗ ಖಂಡಿತವಾಗ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಸಾಫ್ಟ್ ಕಾರ್ನರ್ ಆಗಿ ವರ್ಕ್ ಆಗೇ ಆಗುತ್ತೆ. ನಾಗೇಂದ್ರ ಬಾಬು, ಅಲ್ಲ, ಒಲವು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ.
ನೋಡ್ಬೇಕು ಅಧಿವೇಶನದ ನಂತರ ಏನೆಲ್ಲ ಆಗುತ್ತೆ ಅಂತೇಳಿ. ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಿಂತಿರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಇನ್ನು ವೋಟ್ ಚೋರಿ ಅಭಿಯಾನದ ಹಿನ್ನೆಲೆಯಲ್ಲಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಎಐಸಿಸಿ ವತಿಯಿಂದ ಗಣ್ಯರಿಗೆ ದೆಹಲಿಯಲ್ಲಿ ಔತಣಕೂಟನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಔತಣಕೂಟದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಇರ್ತಾರೆ. ಇದೇ ವೇಳೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ನಡೆಸಿದ್ರ ಡಿಕೆ ಶಿವಕುಮಾರ್ ಅವರು ಅನ್ನುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ನೋಡಿ, ಔತಣಕೂಟದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆ, ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಕೆಲ ಹೊತ್ತು ಮೂವರು ನಾಯಕರೊಟ್ಟಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ಹೈಕಮಾಂಡ್ ಮುಂದಿನ ನಡೆ. ಇನ್ನು ಇವತ್ತು ನಡೆದಂತ ವೋಟ್ ಚೋರಿ ಅಭಿಯಾನ ಏನಿದೆ, ಬೃಹತ್ ಪ್ರತಿಭಟನೆ ಏನಿದೆ, ಆ ಪ್ರತಿಭಟನೆ ವಿಚಾರವಾಗಿ, ವೋಟ್ ಚೋರಿ ಅಭಿಯಾನದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರಂತೆ. ವೋಟ್ ಚೋರಿ ಆರೋಪವನ್ನ ಮಾಡಿ ಇವತ್ತು ಅಭಿಯಾನವನ್ನ ಕೂಡ ಶುರು ಮಾಡಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ಅಭಿನಂದಿಸಿದ್ದಾರೆ. ಭೋಜನ ಕೂಟದ ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 5 ನಿಮಿಷ ವರಿಷ್ಠರ ಕುಶಲೋಪರಿಯನ್ನ ಕೂಡ ವಿಚಾರಿಸ್ತಾರಂತೆ ಡಿಸಿಎಂ ಅವರು. ದೊಡ್ಡ ಮಟ್ಟದ ಹೋರಾಟ ಸರ್ ಅಂತ ಡಿಕೆ ಶಿವಕುಮಾರ್ ಅವರು ಗುಣಗಾನವನ್ನ ಮಾಡಿದ್ದಾರೆ. ಅಂದ್ರೆ ಅವರ ಮನಸ್ಸನ್ನ ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಇವತ್ತು ಅಂದುಕೊಂಡಿದ್ದನ್ನ ಡಿಕೆ ಶಿವಕುಮಾರ್ ಅವರು ಸಾಧಿಸಿದ್ರ? ಆ ಒಂದು ಭೇಟಿ ಸಂದರ್ಭದಲ್ಲಿ ಸಿಎಂ ಮಾಡಿ ಅಂತೇಳಿ ಏನಾದ್ರೂ ರಿಕ್ವೆಸ್ಟ್ ಮಾಡಿದ್ರ? ಏನೆಲ್ಲ ಆಗಿರ್ಬೋದು? ಖಂಡಿತ ನಾಗೇಂದ್ರ ಬಾಬು, ನೀವು ಹೇಳ್ತಾ ಇರೋ ಮಾತು ನಿಜ ಇದೆ. ಡಿಕೆ ಶಿವಕುಮಾರ್ ಅವರು ಕಳೆದ 2-3 ತಿಂಗಳಿಂದ ಈ ಪ್ರಯತ್ನವನ್ನ ನಡೆಸಿದ್ರೆ ಅದ್ರ ಜಯ ಸಿಕ್ಕಿರಲಿಲ್ಲ. ಒಂದೇ ಒಂದು ಮೂಮೆಂಟ್ ಅಲ್ಲಿ ಅವ್ರಿಗೆ ಹೈಕಮಾಂಡ್ ನಾಯಕರು ಎಲ್ಲರೂ ಒಂದೇ ಟೇಬಲ್ ಅಲ್ಲಿ, ಯಾರೆಲ್ಲ ಈ ಕುರ್ಚಿ ಗದ್ದುಗೆಯನ್ನ ನಿರ್ಧಾರ ಮಾಡ್ತಾರಲ್ಲ, ಎಲ್ಲರೂ ಒಂದೇ ಟೇಬಲ್ ಇದ್ರು. ರಾಹುಲ್ ಗಾಂಧಿ ಇದ್ರು, ಸೋನಿಯಾ ಗಾಂಧಿ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ರು, ಪ್ರಿಯಾಂಕಾ ಗಾಂಧಿ ಇದ್ರು. ಇವರೇ ಈ ಸಿಎಂ ಸ್ಥಾನವನ್ನು ನಿರ್ಧಾರ ಮಾಡಬೇಕಾದಂತವ್ರು. ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಡಿಕೆ ಶಿವಕುಮಾರ್ ಅವರು ಮುಂಚಿತವಾಗಿ ದೆಹಲಿ ಪ್ರಯಾಣ ಬೆಳೆಸಿದ್ದು ಇದೇ ಉದ್ದೇಶದಿಂದ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ಅವಕಾಶ ಸಿಕ್ಕರೆ ನನ್ನ ಮನದಾಳದ ಮಾತುಗಳನ್ನ ಹೇಳ್ಕೋಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ. ಸಿದ್ದರಾಮಯ್ಯ ಅವರು ಮಿಸ್ ಮಾಡ್ಕೊಂಡ್ರು ಈ ಮೂಮೆಂಟ್ ಅನ್ನ. ಯಾಕಂದ್ರೆ ಅವರು ತಡವಾಗಿ ಹೋದ್ರು ಹೋರಾಟಕ್ಕೆ ಮತ್ತು ಕಚೇರಿಗೆ. ಅದೇ 2 ಗಂಟೆಗೆ ಭೋಜನ ಒಕ್ಕೂಟದ ವೇಳೆ ಸಹಜವಾಗಿ ಎಲ್ಲರೂ ಸಿಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಹಜವಾದಂತಹ ಕುಶಲೋಪರಿಯನ್ನು ವಿಚಾರಿಸ ಮಾಡಿದ್ರು. ಅದರಲ್ಲಿ ಒಂದು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಇಂಥ ದೊಡ್ಡ ಮಟ್ಟದ ಹೋರಾಟಕ್ಕೆ ಜಯ ಸಿಗುತ್ತೆ, ನೀವು ಇಂಥ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಎತ್ತಿದಿರಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಬಲ ತುಂಬುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರಿಗೆ ಅಡ್ಡಗಾಲಾಗಿರ್ತಕ್ಕಂಥದ್ದೇ ರಾಹುಲ್ ಗಾಂಧಿ ಅವರು. ಅವ್ರು ಎಸ್ ಅಂದ್ರೆ ನಾಳೆನೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಆದ್ರೆ ಆ ಎಸ್ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಹೇಳ್ತಿಲ್ಲ ಮತ್ತು ಅದನ್ನ ಬಹಿರಂಗ ಪಡಿಸಿ ಅದನ್ನ ಒಂದಷ್ಟು ಸೂಚನೆ ಕೊಟ್ಟರೆ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ತಮ್ಮ ಪರವಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಆ ಒಂದು ಸಣ್ಣ ಮೂಮೆಂಟ್ ದೊಡ್ಡ ಮಟ್ಟದ ಲಾಭವನ್ನ ಡಿಕೆ ಶಿವಕುಮಾರ್ ಅವರಿಗೆ ತಂದು ಕೊಡುವಂತ ಪ್ರಯತ್ನಗಳು ಆಗಿದೆ ಅನ್ನೋದು ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಒಂದ್ ಕಡೆ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಪರವಾಗಿ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರೇ ಅಡ್ಡಗಾಲಾಗಿರ್ತಕ್ಕಂಥದ್ದು ಮತ್ತು ಇದೇ ವಿಶ್ವಾಸ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಗದ್ದುಗೆ ಬಿಟ್ಕೊಡಕ್ಕೆ ಎಸ್ ಅಂತ ಹೇಳಲ್ಲ ಅನ್ನುವಂಥದ್ದು. ಹೀಗಾಗಿ ಈ ಸಣ್ಣ ಅವಕಾಶವನ್ನು ಬಳಸಿಕೊಂಡಂತ ಡಿಕೆ ಶಿವಕುಮಾರ್ ಅವರು ಅವರಿಗೆ ಒಂದು ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು, ಸಣ್ಣ ಕಾನ್ವರ್ಸೇಷನ್ ಆಗಿರ್ತಕ್ಕಂಥದ್ದು, 5 ನಿಮಿಷಗಳ ಕಾಲ ಅವರು ಒಟ್ಟಿಗೆ ನಿಂತ್ಕೊಂಡಿದ್ದು, ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಡಿಕೆ ಶಿವಕುಮಾರ್ ಪರವಾಗಿ ಮಾಡಿಕೊಡುತ್ತೆ. ಮತ್ತು ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೇಡಿಕೆಯನ್ನೆಲ್ಲ ಏನು ಇಟ್ಟಿದಾರಲ್ಲ ಈಗಾಗಲೇ ಹೈಕಮಾಂಡ್ ಮುಂದೆ, ಅದು ಮುಂದಿನ ಹಂತದ ಚರ್ಚೆಯಲ್ಲಿ ಬಂದಾಗ ಕೂಡ ಈ ತರಹದ ಇವರ
ನಡೆ, ಇವರ ನುಡಿ, ಇವರ ಲಾಯಲಿಟಿ, ಇವರ ಪಕ್ಷಕ್ಕೆ ಸಂಬಂಧಿಸಿದಂತಹ ಕಮಿಟ್ಮೆಂಟ್ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ನಿರ್ಧಾರ ಇವರ ಪರವಾಗಿ ಆದ್ರೂ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಬಿಂಬಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದು ಮುಂದಿನ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಗೆ ಬಂದಾಗ ಮತ್ತು ಒಂದು ನಿರ್ಧಾರ ಮಾಡಬೇಕಂತ ಬಂದಾಗ ಖಂಡಿತವಾಗ್ಲೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಸಾಫ್ಟ್ ಕಾರ್ನರ್ ಆಗಿ ವರ್ಕ್ ಆಗೇ ಆಗುತ್ತೆ. ನಾಗೇಂದ್ರ ಬಾಬು, ಅಲ್ಲ, ಒಲವು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ. ನೋಡ್ಬೇಕು ಅಧಿವೇಶನ ತಂತ್ರ ಏನೆಲ್ಲ ಆಗುತ್ತೆ ಅಂತೇಳಿ. ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.